ನಮಸ್ಕಾರ, ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ನವಿತಾ ಜೈನ್. ಎಸ್ಐಟಿ ಬಲೆಗೆ ಬಿದ್ದ 5 ಸಿಡಿ ಶೂರರು. ಕಲ್ಲಹಳ್ಳಿ ಟೀಮ್ನಲ್ಲಿ ಸಿಡಿ ಸುತ್ತಿದ್ದು ಹೇಗೆ? ಸಿಕ್ಕಿಬಿದ್ದಿರೋ ಯುವತಿ ಸಿಡಿಯಲ್ಲಿದ್ದ ಯುವತಿಯೇನ? ಇದೇ ಕ್ಷಣದ ಇನ್ಸೈಡ್ ಸ್ಟೋರಿ. ಎಸ್ಐಟಿ ಬ್ಲೂ ಪ್ರಿಂಟ್ ಡೇ 1. ರಾಜ್ಯದಲ್ಲೇ ತಲ್ಲಣ ಸೃಷ್ಟಿಸಿದ ಸಿಡಿ ಕೇಸ್ನಲ್ಲಿ ಬೇಟೆ ಶುರುವಾಗಿದೆ. ಎಸ್ಐಟಿ ಟೀಮ್ ಅಖಾಡಕ್ಕಿಳಿತಾ ಇದ್ದಂತೆ ಬೇಟೆ ಆರಂಭವಾಗಿದ್ದು, ಸಿಡಿ ಹಿಡಿದು ಸುತ್ತಿದವರು ಈಗ ಎಸ್ಐಟಿ ತನಿಖಾಧಿಕಾರಿಗಳ ವಶಕ್ಕೆ ಬಂದಿದ್ದಾರೆ. ಎಸ್ಐಟಿ ಟೀಮ್ ಈಗಾಗಲೇ ಅಖಾಡಕ್ಕಿಳಿದಿದೆ. ಇವತ್ತು ಎಸ್ಐಟಿ ಟೀಮ್ ಅನ್ನ ರಚನೆ ಮಾಡಲಾಗಿದ್ದು, ಎಸ್ಐಟಿ ಟೀಮ್ ಆಲ್ರೆಡಿ ಇವತ್ತು 5ರನ್ನ ವಶಕ್ಕೆ ಪಡೆದಿದ್ದಾರೆ. ಆಯಾ ಕಟ್ಟಿನ ಜಾಗದಲ್ಲಿ 5ರನ್ನ ಹಿಡಿದು ಹಾಕಿದೆ ಎಸ್ಐಟಿ. ಓರ್ವ ಯುವತಿ ಸೇರಿದಂತೆ 5ರನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಸಿಡಿಯಲ್ಲಿರುವ ಯುವತಿಯನ್ನು ಕೂಡ ವಶಕ್ಕೆ ಪಡೆದಿದೆಯಾ ಎಸ್ಐಟಿ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದ್ರೆ 5ರಲ್ಲಿ ಒಬ್ಬ ಯುವತಿಯನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಯಾರ್ಯಾರನ್ನ 5ರನ್ನ ವಶಕ್ಕೆ ಪಡೆದಿದ್ದಾರಲ್ಲ ಅವರನ್ನೆಲ್ಲರನ್ನ ಕರ್ಕೊಂಡು ಬರುವಂತಹ ಪ್ರಯತ್ನಗಳು ಆಗ್ತಾ ಇದೆ. ಅವರನ್ನ ವಿಚಾರಣೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಆ ಎಲ್ಲಾ ರೀತಿಯಾದಂತಹ ಡೆವಲಪ್ಮೆಂಟ್ಸ್ ಈಗ ಆಗ್ತಾ ಇದೆ. ಯಾರ್ಯಾರು ಸಿಡಿ ಹಿಡಿದು ಸುತ್ತಿದಾರಲ್ಲ ಅವರೆಲ್ಲರನ್ನ ಕೂಡ ಒಬ್ಬೊಬ್ಬರನ್ನಾಗಿ ಈಗ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡಿತಾ ಇದ್ದಾರೆ. ಪ್ರಮುಖವಾಗಿ 5ರನ್ನ ವಶಕ್ಕೆ ಪಡೆಯಲಾಗಿದೆ. ಯಶವಂತಪುರದಲ್ಲಿ ಒಬ್ಬರನ್ನ, ಹಾಗೇನೆ ಚಿಕ್ಕಮಗಳೂರಲ್ಲಿ ಒಬ್ಬರನ್ನ, ವಿಜಯಪುರದಲ್ಲಿ ಒಬ್ಬರನ್ನ ಸೇರಿದಂತೆ ಈಗ ಬೇರೆ ಬೇರೆ ಕಡೆಗಳಲ್ಲಿ 5ರನ್ನ ವಶಕ್ಕೆ ಪಡೆಯಲಾಗಿದ್ದು, ಅದರಲ್ಲಿ ಮುಖ್ಯವಾಗಿ ರಾಮನಗರದಲ್ಲಿ ಒಬ್ಬ ಯುವತಿಯನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಸಿಡಿ ಕೇಸಲ್ಲಿ ಆಲ್ರೆಡಿ ಈಗಾಗಲೇ 5ರನ್ನ ವಶಕ್ಕೆ ಪಡೆಯಲಾಗಿದೆ. ಅದರಲ್ಲಿ ಯಾರ್ಯಾರನ್ನ ಎಲ್ಲೆಲ್ಲಿ ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು ನೋಡ್ತಾ ಹೋಗೋದಾದ್ರೆ, ಬೆಂಗಳೂರಿನ ಯಶವಂತಪುರ ಬಳಿ ಮೊದಲ ವ್ಯಕ್ತಿಯನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. 2ನೇ ವ್ಯಕ್ತಿ ಚಿಕ್ಕಮಗಳೂರಲ್ಲಿ 2ನೇ ವ್ಯಕ್ತಿಯನ್ನ ಎಸ್ಐಟಿ ವಶಕ್ಕೆ ಪಡೆದುಕೊಂಡಿದ್ದು, 3ನೇ ವ್ಯಕ್ತಿಯನ್ನ ವಿಜಯಪುರ ಜಿಲ್ಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಎಲ್ಲೆಲ್ಲಿ ಲಿಂಕ್ ಇದೆ ಎಲ್ಲಾ ಕಡೆಗಳಲ್ಲೂ ಕೂಡ ಎಲ್ಲಾ ಆಂಗಲ್ಗಳಲ್ಲೂ ತನಿಖೆಯನ್ನ ಮಾಡಿ ಈಗ ವಶಕ್ಕೆ ಪಡೆಯುವಂತಹ ಕೆಲಸ ನಡೀತಾ ಇದೆ. ರಾಮನಗರದಲ್ಲಿ ಯುವತಿಯನ್ನ ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಮತ್ತೊಂದು ಕಡೆ ಬೆಂಗಳೂರು ಮೂಲದ ವ್ಯಕ್ತಿಯೊಂದಿಗೆ ಸಂಪರ್ಕದಲ್ಲಿದ್ದಂತಹ ಇದೇ ಒಂದು ಯುವತಿ ರಾಮನಗರದಲ್ಲಿ ಆಕೆಯನ್ನು ವಶಕ್ಕೆ ಪಡೆಯಲಾಗಿದೆ. ಯುವತಿಯ ಸಂಪರ್ಕದಲ್ಲಿದ್ದ ಮತ್ತೊಬ್ಬ ವ್ಯಕ್ತಿ, ಆತನನ್ನ ಕೂಡ ರಾಮನಗರದಲ್ಲೇ ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈ ಮೂಲಕ ಇವತ್ತು ಮೊದಲನೇ ದಿನವೇ 5ರನ್ನ ವಶಕ್ಕೆ ಪಡೆದಿದೆ ಎಸ್ಐಟಿ ಟೀಮ್. ತನಿಖೆಯ ಅಖಾಡಕ್ಕಿಳಿತಿದ್ದಂತೆಯೇ 5ರನ್ನ ಬೇಟೆಯಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸಿಡಿ ಹಿಂದಿನ ಕೈವಾಡದ ಬಗ್ಗೆ ಸಂಪೂರ್ಣವಾಗಿ ಈಗ ತೀವ್ರಗತಿಯಲ್ಲಿ ತನಿಖಾಧಿಕಾರಿಗಳಿಂದ ವಿಚಾರಣೆ ನಡೀತಾ ಇದೆ. ಎಲ್ಲಿಂದ ಈ ಸಿಡಿ ಬಂತು, ಎಲ್ಲೆಲ್ಲಿ ಎಡಿಟ್ ಆಯಿತು, ಯಾವ ರೀತಿಯಾಗಿ ಲಿಂಕ್ ಮೂಲಕ ಈ ಒಂದು ಸಿಡಿಯನ್ನ ಅಪ್ಲೋಡ್ ಮಾಡಲಾಯಿತು, ಎಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ತನಿಖೆಯನ್ನ ಈಗ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮೊದಲನೇ ದಿನವೇ ತನಿಖೆಗಿಳಿದಂತಹ ಟೀಮ್ ರಚನೆಯಾದ ಮೊದಲ ದಿನವೇ ಇವತ್ತು 5ರನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಲಿಂಕ್ ಹೊಂದಿರುವಂತವರನ್ನ ಅಥವಾ ಬೇರೆ ಬೇರೆ ಕಡೆ ಹೋಗಿ ಇದ್ದಂತವರನ್ನ ಕೂಡ ಈ ಒಂದು ಪ್ರಕರಣದಲ್ಲಿ ಲಿಂಕ್ ಇರುವವರನ್ನ ವಶಕ್ಕೆ ಪಡೆಯಲಾಗಿದೆ. ವಿಜಯಪುರ ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಅಥವಾ ಬೆಂಗಳೂರು ಆಗಿರಬಹುದು, ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲೆಲ್ಲಿ ಇದ್ದಾರೆ ಈ ಒಂದು ಪ್ರಕರಣದಲ್ಲಿರುವಂತವರು ಅವರ ಎಲ್ಲರನ್ನ ಕೂಡ ಈಗ ವಶಕ್ಕೆ ಪಡೆಯುವಂತಹ ಕಾರ್ಯಗಳನ್ನ ನಡೆಸಲಾಗ್ತಾ ಇದೆ. ಅವರನ್ನ ಬೆಂಗಳೂರಿಗೆ ಕರೆತರುವಂತಹ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ಇನ್ನು ರಾಮನಗರದಲ್ಲಿ ಒಬ್ಬ ಯುವತಿಯನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ 5ರನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದು ಅವರ ವಿಚಾರಣೆಯನ್ನ ಮಾಡುವವರು ಇದ್ದಾರೆ. ಇಡೀ ಒಂದು ಸಿಡಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ತೀವ್ರಗತಿಯಲ್ಲಿ ತನಿಖೆ ಸಾಗ್ತಾ ಇದೆ. ಆಗ್ಲೇ ಹೇಳ್ತಾ ಇದ್ವಿ, ಒಬ್ಬ ಯುವತಿಯನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಿ. ರಾಮನಗರ ಮೂಲದ ಯುವತಿ ಈಕೆ. ಸಿಡಿ ಕೇಸಲ್ಲಿ ಈಕೆಯ ಪಾತ್ರ ಏನು ಅನ್ನೋದ್ರ ಬಗ್ಗೆ ಕೂಡ ವಿಚಾರಣೆ ಮಾಡ್ತಾರೆ. ಸಿಡಿಯಲ್ಲಿರುವ ಯುವತಿನ ಅಥವಾ ಇವರು ಸಿಡಿ ಕೊಟ್ಟವರ? ನ್ಯೂಸ್ 18 ಕನ್ನಡದಲ್ಲಿ ಸಿಡಿ ತನಿಖೆಯ ಇನ್ಸೈಡ್ ಸುದ್ದಿಯನ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಏನೇನಾಗಿದೆ ಇಲ್ಲಿವರೆಗೂ ಡೆವಲಪ್ಮೆಂಟ್ಸ್ ಅನ್ನೋದರ ಸಂಪೂರ್ಣ ಮಾಹಿತಿ ನ್ಯೂಸ್ 18 ಕನ್ನಡದಲ್ಲಿ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ರಾಮನಗರದ ಯುವತಿ ಕಲ್ಲಹಳ್ಳಿಗೆ ಸಿಡಿ ಕೊಟ್ಟಿರುವ ಶಂಕೆ ಇದೆ.
ಬೆಂಗಳೂರಲ್ಲಿ ವಶಕ್ಕೆ ಪಡೆದ ಯುವಕನ ಜೊತೆ ಇದೇ ಒಂದು ಯುವತಿ ರಾಮನಗರದಲ್ಲಿ ಈಗ ವಶಕ್ಕೆ ಪಡೆದಿದ್ದಾರಲ್ಲ ಆ ಯುವತಿಯ ಸಂಪರ್ಕದಲ್ಲಿದ್ದ ಈ ಒಂದು ಯುವಕ ಬೆಂಗಳೂರಿನ ಯುವತಿಗೆ ಸಿಡಿ ಕೊಟ್ಟಿರುವ ಸಾಧ್ಯತೆ ಇದೆ. ಸೊ ಯುವತಿಯನ್ನ ವಶಕ್ಕೆ ಪಡೆದು ಈಗ ಕರೆ ತರ್ತಾ ಇದೆ ಎಸ್ಐಟಿ. ಯುವತಿಯ ಸಂಪರ್ಕದಲ್ಲಿದ್ದ ಮತ್ತೊಬ್ಬನನ್ನೂ ಕೂಡ ಎಸ್ಐಟಿ ವಶಕ್ಕೆ ಪಡೆದುಕೊಳ್ತಾ ಇದ್ದು ಬೆಂಗಳೂರಿನ ಯುವಕನಿಗೆ ಸಿಐಡಿಯಲ್ಲಿ ಎಸ್ಐಟಿ ಟೀಮ್ ಫುಲ್ ಡ್ರಿಲ್ ಮಾಡ್ತಾ ಇದೆ. ಈ ಎಲ್ಲ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯಾರ್ಯಾರಿಗೆ ಯಾವ ರೀತಿಯಾಗಿ ಲಿಂಕ್ ಆಗ್ತಾ ಇದ್ದಾರೆ, ಪ್ರಮುಖವಾಗಿ ಈಗಾಗಲೇ ಒಂದು ರೀತಿಯಲ್ಲಿ ಕಾಂಟ್ಯಾಕ್ಟ್ ಲಿಸ್ಟ್ ಗಳನ್ನ ತೆರೆಯುವಂತಹ ಪ್ರಯತ್ನಗಳು ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಯಾರ್ಯಾರು ಮಾತನಾಡಿದ್ರು ಅಥವಾ ಯಾರ್ಯಾರ ಫೋನ್ ನಂಬರ್ ಇಂದ ಯಾರ್ಯಾರಿಗೆ ಕಾಲ್ ಹೋಗಿದೆ ಇದನ್ನ ಟ್ರೇಸ್ ಮಾಡುವಂತಹ ಪ್ರಯತ್ನ ಕೂಡ ಆಗ್ತಾ ಇದೆ. ಅದೇ ಆಧಾರದಲ್ಲಿ ಈಗ ಎಲ್ಲರನ್ನ ಕೂಡ ವಶಕ್ಕೆ ಪಡೆಯುವಂತಹ ಕಾರ್ಯ ಕೂಡ ನಡೀತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಆಲ್ರೆಡಿ ಈ ಪ್ರಕರಣದಲ್ಲಿ ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ಒಂದಷ್ಟು ವಿಚಾರಣೆಯನ್ನ ಮಾಡಿದ್ರು. ಯಾವ ರೀತಿಯಾಗಿ ಈ ಒಂದು ಪ್ರಕರಣ ಸಾಗಿದೆ, ಹೇಗಿದೆ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಆರಂಭ ಮಾಡಿದ್ರು. ಆನಂತರ ಎಸ್ಐಟಿ ತನಿಖೆಗೂ ಕೂಡ ಸರ್ಕಾರ ಕೊಟ್ಟಿತ್ತು. ಅದಾದ ನಂತರ ಇವತ್ತು ಒಂದು ಟೀಮ್ ಅನ್ನು ಕೂಡ ಫಾರ್ಮ್ ಮಾಡಲಾಗಿತ್ತು. ಹಿರಿಯ ಅಧಿಕಾರಿಗಳ ತಂಡ ಈ ಒಂದು ಎಸ್ಐಟಿಯಲ್ಲಿ ಇರುವಂತವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೌಮೇನ್ ಮುಖರ್ಜಿ ಅವರ ನೇತೃತ್ವದಲ್ಲಿ ತಂಡವನ್ನ ರಚನೆ ಮಾಡಲಾಗಿತ್ತು. ಇವತ್ತು ಈ ಪ್ರಕರಣವನ್ನ ಕೈಗೆತ್ತಿಕೊಂಡ ನಂತರ ಇಮ್ಮಿಡಿಯೇಟ್ ಆಗಿ ಈಗ 5 ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶೀಘ್ರದಲ್ಲೇ ದಿನೇಶ್ ಕಲ್ಲಹಳ್ಳಿಯನ್ನ ವಿಚಾರಣೆ ಮಾಡುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಅವರನ್ನ ವಿಚಾರಣೆಗೆ ಕರಿಬೇಕು ಅನ್ನೋದಾದ್ರೆ ನೋಟಿಸ್ ಅನ್ನು ಕೊಡಬೇಕಾಗತ್ತೆ. ಸೊ ಸೋಮವಾರ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಕೊಡುವಂತಹ ಸಾಧ್ಯತೆ ಕೂಡ ಇದೆ. ದಿನೇಶ್ ಕಲ್ಲಹಳ್ಳಿಗೆ ಎಸ್ಐಟಿ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದ್ದು ದಿನೇಶ್ ಕಲ್ಲಹಳ್ಳಿ ಬಳಿ ಅಸಲಿ ವಿಡಿಯೋದ್ರ ಬಗ್ಗೆ ವಿಚಾರಣೆಯನ್ನ ಮಾಡಲಾಗತ್ತೆ ಅಂತ ಹೇಳಿ. ಯಾಕಂದ್ರೆ ಈಗಾಗಲೇ ಆ ಒಂದು ವಿಡಿಯೋ ಏನು ಹೊರ ಬಂದಿತ್ತು ಅದು ಆಲ್ರೆಡಿ ಎಡಿಟೆಡ್ ವರ್ಷನ್. ಹಾಗಾಗಿ ಅಸಲಿ ಸಿಡಿ ಎಲ್ಲಿದೆ ಅಥವಾ ಅಸಲಿ ವಿಡಿಯೋ ಎಲ್ಲಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ವಿಚಾರಣೆಯನ್ನ ಮಾಡೋದಕ್ಕೆ ಜೊತೆಗೆ ಈಗ ಈ ಒಂದು ದೂರನ್ನು ಕೂಡ ವಾಪಸ್ ಪಡ್ಕೊಂಡಿದ್ದಾರೆ. ಅದರ ಮೊದಲು ದೂರನ್ನ ಕೊಟ್ಟಿದ್ದೆ ದಿನೇಶ್ ಕಲ್ಲಹಳ್ಳಿ. ಸೊ ಈ ಎಲ್ಲದರ ಬಗ್ಗೆ ವಿಚಾರಣೆಯನ್ನ ಮಾಡೋದಕ್ಕೆ ದಿನೇಶ್ ಕಲ್ಲಹಳ್ಳಿಗೆ ನೋಟಿಸ್ ಕೊಡುವ ಸಾಧ್ಯತೆ ಇದೆ. ಅಸಲಿ ವಿಡಿಯೋದ ಬಗ್ಗೆ ಪ್ರಶ್ನೆ ಮಾಡಲಿದೆ ಎಸ್ಐಟಿ. ಸೊ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಇದರ ಬಗ್ಗೆ ದೂರನ್ನ ಕೊಟ್ಟರು, ಅಂತರ ದೂರನ್ನ ಕೂಡ ವಾಪಸ್ ಪಡೆದಿದ್ದಾರೆ ದಿನೇಶ್ ಕಲ್ಲಹಳ್ಳಿ. ಸಿಡಿ ಹಿಂದಿರುವ ತಂಡಕ್ಕೆ ಎಸ್ಐಟಿ ಟೀಮ್ ಆಲ್ರೆಡಿ ಬಲೆಯನ್ನ ಬೀಸಿದೆ. ಆಲ್ರೆಡಿ 5 ವಶಕ್ಕೆ ಪಡೆಯಲಾಗಿದೆ. ಇನ್ನೂ ಕೂಡ ಯಾರ್ಯಾರು ಈ ಪ್ರಕರಣದಲ್ಲಿ ಇದ್ದಾರೆ ಎಲ್ಲರನ್ನ ಕೂಡ ವಶಕ್ಕೆ ಪಡೆಯೋದಕ್ಕೆ ಬೇಕಾದ ಸಿದ್ಧತೆಗಳನ್ನ ನಡೆಸಲಾಗಿದೆ. ರಮೇಶ್ ಜಾರಕಿಹೊಳಿ ಸಿಡಿ ತನಿಖೆಯ ಬೆನ್ನಲ್ಲೇ ಸೋದರ ದೆಹಲಿಗೆ ತೆರಳಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಅವರು ಈಗಾಗಲೇ ದೆಹಲಿಗೆ ಪಯಣವನ್ನ ಬೆಳೆಸಿದ್ದಾರೆ. ದೆಹಲಿಗೆ ದಿಢೀರ್ ಅಂತ ತೆರಳಿದ್ದಾರೆ ಬಾಲಚಂದ್ರ ಜಾರಕಿಹೊಳಿ. ಸೊ ಸಾಕಷ್ಟು ಕುತೂಹಲ ಮೂಡಿಸಿದೆ ಬಾಲಚಂದ್ರ ಜಾರಕಿಹೊಳಿ ಅವರ ಈ ಒಂದು ದೆಹಲಿ ಪ್ರವಾಸ. ಯಾಕಂದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಲ್ಲಿ ಸಾಕಷ್ಟು ಮುಜುಗರಕ್ಕೆ ಕೂಡ ಕಾರಣ ಆಗಿತ್ತು. ಹೈಕಮಾಂಡ್ ಕೂಡ ಈ ವಿಚಾರದಲ್ಲಿ ಗರಂ ಆಗಿತ್ತು ಅನ್ನುವಂತಹ ಮಾತುಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರಾ, ಯಾವ ರೀತಿಯಾಗಿ ಇದರಲ್ಲಿ ಒಂದು ರೀತಿಯಲ್ಲಿ ಸಿಕ್ಕಿ ಹಾಕಿಸುವ ಪ್ರಯತ್ನ ಆಯ್ತು ಅನ್ನೋದ್ರ ಬಗ್ಗೆ ಏನಾದರೂ ಹೈಕಮಾಂಡ್ಗೆ ಮಾಹಿತಿಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರು ಹೋಗಿದ್ದಾರಾ, ಅಥವಾ ತನ್ನ ಸಹೋದರ ಏನು ಈಗಾಗಲೇ ತನ್ನ ಸ್ಥಾನವನ್ನ ಕಳ್ಕೊಂಡಿದ್ದಾರೆ, ಸಚಿವ ಸ್ಥಾನವನ್ನ, ಅದನ್ನ ತನಗೆ ಕೊಡಿ ಅಂತ ಹೇಳಿ ಏನಾದ್ರೂ ಲಾಬಿ ಮಾಡುವಂತಹ ಪ್ರಯತ್ನಗಳು ಆಗ್ತಾ ಇದೆಯಾ? ಆದ್ರೆ ಈಗ ಈ ಒಂದು ದಿಢೀರ್ ಅಂತ ದೆಹಲಿ ಪ್ರವಾಸ ಇದೆಯಲ್ಲ, ಅವರ ದೆಹಲಿ ಪ್ರಯಾಣ ಇದೆಯಲ್ಲ, ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಒಂದ್ ಕಡೆ ಸಿಡಿಯ ತನಿಖೆ ಕೂಡ ನಡೀತಾ ಇದೆ. ಎಸ್ಐಟಿ ಅವರು ಈಗಾಗಲೇ ತೀವ್ರಗತಿಯಲ್ಲಿ ನಡೆಸ್ತಾ ಇದ್ದಾರೆ. ಇದರ ಮಧ್ಯದಲ್ಲೇ ದಿಢೀರ್ ಅಂತ ಹೇಳಿ ದೆಹಲಿಯ ಪ್ರಯಾಣವನ್ನ ಕೈಗೊಂಡಿರುವುದು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತೀವಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಮಾಡಿದೆ ಆಲ್ರೆಡಿ 5 ವಶಕ್ಕೆ ಕೂಡ ಪಡೆಯಲಾಗಿದೆ. ಯಾವ ರೀತಿಯಾಗಿ ಈಗಾಗಲೇ ತನಿಖೆ ಸಾಗ್ತಾ ಇದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗಾಗಲೇ 5 ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸೊ ಯಾವ ರೀತಿಯಾಗಿ ತನಿಖೆ ಈಗ ತೀವ್ರಗತಿಯಲ್ಲಿ ಸಾಗ್ತಾ ಇದೆ, ಒಬ್ಬೊಬ್ಬರ ಲಿಂಕ್ ಹಿಡಿದು ಯಾವ ರೀತಿಯಾಗಿ ಈಗ ಅವರನ್ನು ವಶಕ್ಕೆ ಪಡೆಯುವಂತಹ ಕೆಲಸಗಳು ನಡೀತಾ ಇದೆ?
ನವಿತಾ, ಮಾಜಿ ಸಚಿವರ ಸಿಡಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ SIT ರಚನೆ ಆದಂತಹ ಕೆಲವೇ ಗಂಟೆಗಳಲ್ಲಿ ಆಪರೇಷನ್ ಅನ್ನು ಕೂಡ ಅಧಿಕಾರಿಗಳು ಶುರು ಮಾಡಿದ್ದಾರೆ. ಈಗಾಗಲೇ 5 ಜನರನ್ನ ಈ ಒಂದು ಸಿಡಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ವಶಕ್ಕೆ ಕೂಡ ಪಡೆದಿದ್ದಾರೆ. ಜೊತೆಗೆ ಐವರನ್ನು ಕೂಡ ಪ್ರತ್ಯೇಕವಾಗಿ ಎನ್ಕ್ವೈರಿಯನ್ನು ಕೂಡ ಈಗಾಗಲೇ ಆರಂಭ ಮಾಡಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಬೆಂಗಳೂರಿನ ಯಶವಂತಪುರದಲ್ಲಿ ವಶಕ್ಕೆ ಪಡೆದಿರುವಂತಹ ವ್ಯಕ್ತಿ ಏನಿದೆ ಆತನ ಸಂಪರ್ಕದಲ್ಲಿದ್ದಂತಹ ಓರ್ವ ರಾಮನಗರ ಮೂಲದ ಯುವತಿಯನ್ನು ಕೂಡ ಈಗಾಗಲೇ SIT ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆದು ಎನ್ಕ್ವೈರಿಯನ್ನು ಶುರು ಮಾಡಿದ್ದಾರೆ. ಅಂದ್ರೆ ಪ್ರಮುಖವಾಗಿ SIT ಅಧಿಕಾರಿಗಳು ಇರುವಂತಹ ಒಂದು ಅನುಮಾನ ಅಂದ್ರೆ ಆ ಒಂದು ಮೊದಲನೇದಾಗಿ ಪಿಕ್ ಮಾಡಿದಂತಹ ಒಂದು ಯುವಕ ಏನಿದ್ದಾನೆ ಆತನ ಮುಖಾಂತರವಾಗಿ ಯುವತಿಯ ಮುಖಾಂತರ ಸಿಡಿಯು ಕಲ್ಲಹಳ್ಳಿಗೆ ಹೋಗಿರಬಹುದು ಅನ್ನುವಂಥದ್ದು ಪೊಲೀಸರ ಒಂದು ಸಸ್ಪೆಕ್ಟ್. ಇದೇ ಒಂದು ಸಸ್ಪೆಕ್ಟ್ ಆಧಾರದ ಮೇಲೆ ಆ ಒಂದು ಕೂಡ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಚಿಕ್ಕಮಗಳೂರಿನಲ್ಲಿರುವಂತಹ ಮತ್ತೋರ್ವ ವ್ಯಕ್ತಿಯನ್ನು ಕೂಡ ವಶಕ್ಕೆ ಪಡೆದಿರುವಂತಹ ಉದ್ದೇಶ ಅಂದ್ರೆ ಆತನು ಕೂಡ ಸುಮಾರು ತಿಂಗಳಿನಿಂದ ಇವರೆಲ್ಲರೂ ಕೂಡ ಕಾಂಟ್ಯಾಕ್ಟ್ ನಲ್ಲಿದ್ರು ಅನ್ನುವಂತಹದ್ದನ್ನು ಕೂಡ ಈಗಾಗಲೇ SIT ಅಧಿಕಾರಿಗಳ ಇನ್ವೆಸ್ಟಿಗೇಷನ್ ಟೈಮ್ ನಲ್ಲಿ ಬಯಲಾಗಿರುವಂತದ್ದು. ಅಂದ್ರೆ ಎಲ್ಲೋ ಒಂದು ರೀತಿ ಎಲ್ಲರೂ ಕೂಡ ಕಳೆದ 2-3 ತಿಂಗಳಿಂದಲೂ ಕೂಡ ನಿರಂತರವಾಗಿ ಫೋನ್ ಸಂಪರ್ಕದಲ್ಲಿದ್ರು. ಫೋನ್ ಸಂಪರ್ಕದಲ್ಲಿದ್ದಂತವರೆಲ್ಲರೂ ಕೂಡ ಪ್ಲಾನ್ ಮಾಡಿಕೊಂಡು ಈ ಒಂದು ಸಿಡಿಯನ್ನ ಎಡಿಟ್ ಮಾಡಿ ಬಿಡುಗಡೆ ಮಾಡಿದಾರಾ ಅನ್ನುವಂಥದ್ದು ಈಗ SIT ಅಧಿಕಾರಿಗಳಿಗೆ ಇರುವಂತಹ ಒಂದು ಪ್ರಶ್ನೆ. ಇದೇ ಒಂದು ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋನ ಎಡಿಟ್ ಮಾಡುವಂತ ಉದ್ದೇಶವಾದರೂ ಏನು ಮತ್ತು ಈ ಒಂದು ವಿಡಿಯೋನ ಚಿತ್ರೀಕರಿಸಿದಂತವರು ಯಾರು ಅನ್ನೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಲು ಮುಂದೆ ಆಗಿದ್ದಾರೆ. ಜೊತೆಗೆ ಐವರನ್ನ ಏನು ವಶಕ್ಕೆ ಪಡೆದಿದ್ದಾರೆ ಐವರನ್ನು ಕೂಡ ಪ್ರತ್ಯೇಕವಾದಂತಹ ಸ್ಥಳಗಳಲ್ಲಿ SIT ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದು ಇನ್ವೆಸ್ಟಿಗೇಷನ್ ಆದಂತ ಬಳಿಕ ಈ ಐವರೇ ಸೇರ್ಕೊಂಡು ಮಾಡಿದ್ರೆ ಇನ್ನೊಂದಷ್ಟು ಜನರು ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಪೊಲೀಸರು ಹೇಳುವ ಮಾಹಿತಿ ಪ್ರಕಾರ ಐವರು ಕೂಡ ಬೇರೆಯವರ ಮಾರ್ಗದರ್ಶನದಂತೆ ಇವರು ಕೆಲಸವನ್ನ ನಿರ್ವಹಿಸ್ತಿದ್ರು ಅನ್ನೋಂತ ಮಾತನ್ನ ಹೇಳ್ತಾ ಇದ್ರೆ. ಆದ್ರೆ ಮೇನ್ ವ್ಯಕ್ತಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ನಾಪತ್ತೆಯಾಗಿದ್ದು ಅವರನ್ನು ಕೂಡ ಆದಷ್ಟು ಬೇಗ ನಾವು ವಶಕ್ಕೆ ಪಡಿತೀವಿ ಅನ್ನುವಂತ ಮಾತನ್ನ ಈಗಾಗಲೇ SIT ಇಂದಲೂ ಕೂಡ ಕೇಳಿ ಬರ್ತಾ ಇದೆ. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಉಳಿದ ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ. ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಪ್ರತಿ ಶನಿವಾರ ರಾತ್ರಿ 8ಕ್ಕೆ ಪ್ರಸಾರ ಆಗ್ತಾ ಇದೆ. ಈ ವಾರದ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಮುಂಬೈನ 14 ವರ್ಷದ ತಬಲಾ ವಾದಕ ತೃಪ್ತರಾಜ್. ಈ ಕಾರ್ಯಕ್ರಮದ ಒಂದು ಝಲಕ್ ನಿಮ್ಮ ಮುಂದೆ. ನನ್ನ ಹೆಸರು ತೃಪ್ತರಾಜ್ ಪಾಂಡ್ಯ. ನನಗೆ 14 ವರ್ಷ ವಯಸ್ಸು. ನನಗೆ ತಬಲಾ ಬಾರಿಸಲು ತುಂಬಾ ಹಿಡಿಸುತ್ತೆ ಮತ್ತೆ ಇದೇ ನನ್ನ ಪ್ರೊಫೆಷನ್ ಮತ್ತು ಪ್ಯಾಷನು. ಇಡೀ ಜಗತ್ತಿನಲ್ಲಿನ ಇಂಡಿಯನ್ ಕ್ಲಾಸಿಕಲ್ ಅನ್ನು ನಾನು ರೆಪ್ರೆಸೆಂಟ್ ಮಾಡಬಯಸ್ತೀನಿ. ಇವನು ಯಂಗ್ ಜೀನಿಯಸ್. ಇವನ ಬೆರಳುಗಳ ಜಾದು ನೋಡಿದ ಜನ ಅಂತಾರೆ ವಾಹ್ ಚೋಟೆ ಉಸ್ತಾದ್. ಇವನು ಯಂಗ್ ಜೀನಿಯಸ್. ಇವನು ತನ್ನ 2 ವರ್ಷ ವಯಸ್ಸಿಗೆ ಪಾತ್ರಗಳಿಂದಲೇ ತಬಲ ನುಡಿಸಿ ಬೆಳೆಯುವಂತ ಸಿರಿಯನ್ನ ಬಾಲ್ಯದಲ್ಲೇ ಅನ್ನೋದನ್ನ ತೋರಿಸಿಕೊಟ್ಟ. ಇವನು ಯಂಗ್ ಜೀನಿಯಸ್ ತನ್ನ 3ನೇ ವರ್ಷದಲ್ಲೇ ಆಲ್ ಇಂಡಿಯಾ ರೇಡಿಯೋದಲ್ಲಿ ತನ್ನ ಮೊದಲ ಕಚೇರಿಯನ್ನ ನಡೆಸಿಕೊಟ್ಟಿದ್ದ. ಮುಂದೆ 4ನೇ ವಯಸ್ಸಿಗೆ ದೂರದರ್ಶನದಲ್ಲಿ ಕಾಣಿಸಿಕೊಂಡ. 6 ವರ್ಷಕ್ಕೆಲ್ಲ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ತನ್ನ ಹೆಸರು ನಮೂದಿಸಿದ್ದ ವಿಶ್ವದ ಅತಿ ಕಿರಿಯ ತಬಲ ವಾದಕ. ನೆಟ್ವರ್ಕ್ 18ನ ಈ ಅದ್ಭುತ ಶೋನಲ್ಲಿ ಅಪ್ರತಿಮ ಪ್ರತಿಭೆ ಮುಂಬೈನ 13 ವರ್ಷದ ತಬಲ ವಾದಕ ತೃಪ್ತರಾಜ್ ಪಾಂಡ್ಯ. ತಬಲದ ಈ ಚೋಟಾ ಉಸ್ತಾದ್ ಸಂಗೀತದ ಹಲವು ಕಲೆಗಳಲ್ಲಿ ಪಾರಂಗತ. ಅವನ ನಾಲಿಗೆಯಲ್ಲಿ ಶಾಸ್ತ್ರೀಯ ಸಂಗೀತ ರಾರಾಜಿಸುತ್ತಿದೆ. ಡೋಲಕ್, ಹಾರ್ಮೋನಿಯಂ, ಕಾಂಗೋ ಮತ್ತು ಡ್ರಮ್ ಕೂಡ ಬಾರಿಸ್ತಾನೆ. 2019ರ ಪ್ರಧಾನಮಂತ್ರಿ ರಾಷ್ಟ್ರೀಯ ಪುರಸ್ಕಾರ ಪಡೆದುಕೊಂಡಿದ್ದಾನೆ ಈ ಬಾಲಕ. ಬರ್ತಿದ್ದಾನೆ ಈ ಯಂಗ್ ಜೀನಿಯಸ್ ಇದೇ ಶನಿವಾರ ರಾತ್ರಿ 8 ಗಂಟೆಗೆ. ಇದು ಇವತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.